ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದು ನಿಮ್ಮ ನಾಣಿಕೇರಿ ನ್ಯೂಸ್. ನಾನು ನಿಮ್ಮ ಜಿ.ವಿ. ಸುಬ್ಬರಾವ್. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಮರಿಯಮ್ಮನಹಳ್ಳಿ ಸಮೀಪದ ಜಿ. ನಾಗಲಾಪುರ ಗ್ರಾಮದ ಬ್ಯಾಲಕುಂದಿ ಗ್ರಾಮದಲ್ಲಿ 9 ವರ್ಷಗಳ ನಂತರ ಗ್ರಾಮ ದೇವತೆ ಶ್ರೀ ಉಡಸಲಮ್ಮ ದೇವಿಯ ಜಾತ್ರೆಯು ವೈಭವದಿಂದ ನಡೆಯುತ್ತಿದೆ. ಗ್ರಾಮದಲ್ಲಿ ಭಕ್ತಿಯ ಪರಾಕಾಷ್ಠೆ, ವಾದ್ಯಮೇಳಗಳ ಝೇಂಕಾರ ಜಾತ್ರೆಗೆ ಮೆರುಗು ನೀಡುತ್ತಿವೆ. ಇನ್ನು ಜಾತ್ರೆಗೆ ಬರುವ ಭಕ್ತಾದಿಗಳಿಗೆ ಹೋಳಿಗೆಯ ಪ್ರಸಾದ ವಿತರಣೆ. ಇದು ಪ್ರತಿ ವರ್ಷದ ಆಚರಣೆ. ಜಾತ್ರೆಗೆ ಬರುವ ಭಕ್ತಾದಿಗಳಿಗೆ ಹೋಳಿಗೆ ಊಟ ಪ್ರಸಾದದ ರೂಪದಲ್ಲಿ ನೀಡಲಾಗಿದೆ. ಸುಮಾರು 5,000 ಹೋಳಿಗೆಗಳನ್ನು ತಯಾರಿಸಿ ಭಕ್ತರಿಗೆ ಉಣಬಡಿಸಲಾಗಿದೆ. 9 ವರ್ಷಗಳ ಒಮ್ಮೆ ನಡೆಯುವ ಈ ಜಾತ್ರೆಯು ಈ ಗ್ರಾಮದ ಬಹುದೊಡ್ಡ ಆಚರಣೆ. ನಿಮ್ಮ ಹೆಸರು ಏನಕ್ಕ? ಆಯ್ತು. ಇವತ್ತು ನೀವು ಹೋಳಿಗೆ ಮಾಡಿರಲ್ಲ, ಇದು ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ? 9 ವರ್ಷಕ್ಕೊಂದ್ಸಲ ಮಾಡ್ತೀವಿ. ಈಗ 40 ವರ್ಷಲಿಂದ ನಾವು ಮಾಡಕತ್ತೀವಿ. ಅದಕ್ಕಿಂತ ಮುಂಚೆನೂ ಮಾಡ್ಯಾರ. ನಾವು ಬಂದದ್ಕಿಂತ ಫಸ್ಟ್ ನಾವು ಬಂದಾಗಿಲಿಂದ 44 ಜಾತ್ರೆ ಮಾಡೀವಿ. 40 ವರ್ಷ ಆಗೈತಿ. 65 kg ಬೇಳೆ ಹಾಕಿವಿ, 75 kg ಬೆಲ್ಲ ಹಾಕಿವಿ, 45 kg ಇಟ್ಟಿಟ್ಟಿವಿ. ಅದಿಷ್ಟು ಸೇರಿ 1.5 ಕ್ವಿಂಟಲ್ ಆಗೈತ್ರಿ. ಎಷ್ಟಾಗ್ಯಾವ ಹೋಳಿಗೆ? ಹೋಳಿಗೆ ಒಂದು 2,500 3,000 ಆಗಿರ್ಬೋದು. ಎಲ್ಲಾ ಜನಾಂಗದವರು ಬಂದು ಪ್ರಸಾದ ಊಟ ಮಾಡ್ತಾರೆ. ಜನಾಂಗದವರು ಬಂದು ಊಟ ಮಾಡ್ತಾರೆ. ಸುತ್ತಮುತ್ತಲ ಹಳ್ಳಿ ಹೋಳಿಗೆ ಮಾಡೋದಂತ ನಾವೇ ಬೆಲ್ಕೊಂಡರು. ಲಿಂಗೇತ್ರ ಜನ ಮನೆಯಿಂದ ಎಲ್ಲ ಒಂದೊಂದು ಮನೆಯಿಂದ ಒಬ್ಬರು ಬರ್ತಾರೆ. ಹೆಂಗೆ? ಲಿಂಗೇತ್ರ ಜನ ಅಷ್ಟ. 500 ಲಿಂಗೇತ್ರ ಮನೆಗೆ ಬಂದು ಎಲ್ಲ ಮಾಡಿ ತವರೂರಿನವರು ಈ ಜಾತ್ರೆ ಮಹೋತ್ಸವ 9 ವರ್ಷಕ್ಕೊಂದ್ಸಲ ಮಾಡ್ಕೊಂಡು ಬರ್ತಾರೆ. ಘಟ್ಟ ಕುಂದ್ರದಂತೇಳಿ ನಂದ ದೀಪ ಊರಾಗ 5 ದೀಪ ಹಚ್ಚಿರ್ತಾರೆ. ಅವನ್ನ ರಾತ್ರಿ ಕಾರ್ಯಕ್ರಮ ಮೆರವಣಿಗೆ ಒಂದೇಳಿ ಗುಡಿಗೆ ಎತ್ಕೊಂಡ್ಬರ್ತಾರೆ. ಆಮೇಲೆ ಆ ದೀಪ ನಂದ ದೀಪ ಎಷ್ಟು ಈ ಊರಿಗೆ ನಮಗೆ ಸುರಕ್ಷಿತವಾಗಿ ಬಂದು ತಲುಪ್ತವೆ ಗುಡಿಗೆ. ಯಾರಿಗೂ ಏನು ಆಗ್ಲಾರ್ದಂಗೆ ಆಯಮ್ಮ ಕಾಯ್ಕೊಂಡು ಬರ್ತಾಳೆ. ಈಕೆ ಕಾಲಾಂತರದಿಂದ ನಮ್ಮನ್ನು ಕಾಯ್ತಾಳೆ. ಊರ ದೇವತೆ ಗ್ರಾಮ ದೇವತೆ ಉಡಸಲಮ್ಮ.